ಹೇಳ್ತೀನಿ ಮೇಡಮ್, ಬಂದು ನಾನು ಅವ್ರ ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಹಾಕೊಂಡು ಒಳಗೆ ಹೋಗ್ತಿದ್ದೆ, ಗೊತ್ತಾಗ್ತಿತ್ತ ಬರ್ತಿದ್ರು ಎಲ್ಲರೂ. ನಾನೇ 2 ಸರಿ ಬಂದಿದ್ದೀನಿ, ನೀವು ನಮಗೆ ಚಳ್ಳೆ ಅಂತ ತಿನ್ನಿಸ್ತಾ ಇದ್ದೀರಾ ಅಂದ್ರೆ ಈ ಪೆಕರನ್ ಮಕ್ಕಳಿಗೆಲ್ಲ ನೀವು ತಿನ್ಸಿರ್ತೀರಾ ಬಿಡಿ. गाड़ी को मनी तरकारी ಎಲ್ಲ ತುಂಬಿಕೊಳ್ಳ. ಏಯ್ ಕಾಹಿ ಬುಲಾ ರೇ ಕರಿಯ ಬೇಗ ಬುಲಾ ಲಗಾ ಜಾ ಬುಲಾ ಲಗಾ ಪೈಸೆ ಲಗಾ ಕೊಟ್ಟು ಬಂದಿದ್ದೆ. ಎಷ್ಟು ಬ್ಯಾಲೆನ್ಸ್ ಇದೆ? 1.5 ಲಕ್ಷನಾ? ಹೌದು ಮೇಡಮ್. ಮತ್ತೆ ಇಷ್ಟ ದಿನ ಹೇಳೇ ಇಲ್ವಲ್ರಿ ನೀವು? ನಾ ಬಂದು ನಾನು ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಕೇಳ್ಕೊಂಡು ಬರ್ತಿದ್ರಾ? ನೀವು ನಾಳೆ ಟೆನಿಕಾಸ್ ಕಟ್ಲೇಬೇಕ್ರಿ. ಅಡ್ವಾನ್ಸ್ ತೆಗೆದ್ಬಿಟ್ಟು ವಜಾ ಹಾಕಿಸ್ಲಾಗ. ಎಷ್ಟು ಅಂಗಡಿ ಕೂಕೊಂಡಿದ್ದೀರಾ ನೀವು? ಒಬ್ರಿಗೆ 1 ಅಂಗಡಿ ಅಲ್ವೇನ್ರಿ? ಮತ್ ಇವ್ರು ಹೆಂಗ್ರಿ 2 3 ಅಂಗಡಿ ತಗೊಂಡಿದ್ದಾರೆ? ಇನ್ನೊಂದು ವಾರದೊಳಗಿದೆಲ್ಲ ಫುಲ್ಲು ಎಲ್ಲಾರ್ದು SC ST ಗೆ ರಿಸರ್ವೇಶನ್ ಇದೆ, ಅಷ್ಟೆಲ್ಲ ರಿಸರ್ವೇಶನ್ ಇದೆ, ತಗೊಂಡ್ಬನ್ನಿ. ರಿಸರ್ವೇಶನ್ ಮಾಡ್ಕೊಂಡು ಮೇಲ್ಗಡೆ ಏನಿದೆ ಗಾಂಚಲಿ ಜಾಸ್ತಿ ಆಗಿದೆ. ಏನಾಯ್ತು? ಟ್ಯಾಕ್ಸ್ ಮಾಡಕ್ ಬಂದಿಲ್ಲ. ಹೌದಾ? ಬೇರೆ ಅಡ್ವಾನ್ಸ್ ಜಪ್ತಿ ಮಾಡ್ಬಿಟ್ಟು ಬಾಗ್ಲ ಹಾಕೊಂಡು ಹೋಗ್ತೀವಿ ಇವ್ರೆ. 2 ಸರಿನೋ 3ನೇ ಸರಿನೋ ಬಂದಿರೋದು. ಈ 2-3 ವರ್ಷದಿಂದ ಕಟ್ತೀನಿ ಅನ್ಕೊಂಡು ಇನ್ಯಾವಾಗ ಕಟ್ತಾ ಇರೋದು? ಇವ್ರ ಸಂಬಳದಲ್ಲಿ ವಜಾ ಮಾಡ್ಬಿಡಿ ಅಷ್ಟೇ. ನಿಮ್ ಸಂಬಳದಲ್ಲಿ ವಜಾ ಮಾಡಿಸ್ತೀನಿ. ನಮ್ಮ ಅಕೌಂಟೆಂಟ್ ಹೇಳ್ತೀನಿ, ತಿಂಗಳ ಸಂಬಳದಲ್ಲಿ ವಜಾ ಮಾಡಿ ನೀವು ಅವ್ರ ಹತ್ರ ಇಸ್ಕೊಂಡ್ಬಿಡಿ. 2,000 3,000 ಆದ್ರೆ ತುಂಬಾ ಜಾಸ್ತಿ ಇದೆ ಬ್ಯಾಲೆನ್ಸ್. ನೀವು ಕಟ್ಟಬೇಕು, ನಾವು ಅದು ಇಷ್ಟು ಜಾಸ್ತಿ ಇದೆ ಬ್ಯಾಲೆನ್ಸ್. ನೋಡಿ ಸರ್, ನೀವು ನಾಳೆ ಒಂದು 60,000-70,000 ಕಟ್ಟಿ. ಮುನ್ಸಿಪಲ್ ಶಾಪ್ಸ್ ಇದೆ. ಇದು ತುಂಬಾ IDSMP ಯಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ರೆಂಟ್ಗಳು ಹಂಗೆ ಬಾಕಿ ಇತ್ತು. ಅಮೌಂಟ್ ಸ್ವಲ್ಪ ಕನ್ಸಿಡರಬಲಿ ಹೆಫ್ಟಿ ಅಮೌಂಟ್ ಇದ್ದಿದ್ರಿಂದ ಅದನ್ನ ವಸೂಲಾತಿ ಮಾಡಬೇಕು ಅಂತ ಇವತ್ತು ನಾವು ನಮ್ಮ ರೆವೆನ್ಯೂ ಸ್ಟಾಫ್ಸ್ಗಳು ಬಿಲ್ ಕಲೆಕ್ಟರ್ಸ್ಗಳ ಜೊತೆಗೂಡಿ ಇವತ್ತು ಒಂದು ಡ್ರೈವ್ ಮಾಡಿಕೊಂಡಿದ್ದೀವಿ. ಸೊ ಅವರಿಗೆ ಕೆಲವೊಂದು ಶಾಪ್ಸ್ಗಳಿಗೆ ವಾರ್ನಿಂಗ್ ಕೊಟ್ಟು ನಾಳೆ ಅಮೌಂಟ್ ಪೇ ಮಾಡಬೇಕಂತ, ಅಟ್ಲೀಸ್ಟ್ 50% ಆಫ್ ದ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಕಟ್ಟಬೇಕಂತ ಹೇಳಿದ್ದೀವಿ. ಕೆಲವೊಂದು ಕಂಪ್ಲೀಟ್ಲಿ ತುಂಬ ಹೆಫ್ಟಿ ಅಮೌಂಟ್ ಇದೆ, ರೆಸ್ಪಾನ್ಸ್ ಇಲ್ಲ ಅಂಥವ್ರನ್ನ ಬಾಗಿಲು ಹಾಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರು ಬಂದು ಕಟ್ತಾರೆ ಅಂತ ಅಂದ್ಬಿಟ್ಟು. ಅದ ನಂತರ ಇಲ್ಲಿ ನಮ್ಮ ಮುನ್ಸಿಪಲ್ ಶಾಪ್ಸ್ಗಳದ್ದು ಇದು ಸುಮಾರು ಫಾಲೋ ಅಪ್ ಮಾಡ್ತಿದ್ದಾರೆ ನಮ್ಮ ಬಿಲ್ ಕಲೆಕ್ಟರ್ಸ್ಗಳು. ಅಮೌಂಟ್ಗಳು ಬರ್ತಾ ಇದೆ. 1-2 ಅಂಗಡಿ ಕೆಲವೊಂದು 5 ವರ್ಷ 4 ವರ್ಷ ಪೆಂಡಿಂಗ್ ಬಿಟ್ಟು ಬೇರೆದೆಲ್ಲ ಅಪ್ ಟು ಡೇಟ್ ಆಲ್ಮೋಸ್ಟ್ ಇದೆ, ಒಂದು 2-3 ತಿಂಗಳದ್ದು. ಸೊ ಅದು ಅವರು ಕಟ್ಟಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಇದರಲ್ಲಿ 2 ಶಾಪ್ಸ್ಗಳದ್ದು ಬಾಗಿಲು ಹಾಕ್ಸಿದ್ದೀವಿ. ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಿದ್ದರಿಂದ ಇನ್ನು ಮಿಕ್ಕಿದ್ದು. ಸೊ ನಾವು ಅದನ್ನೇ ಎಲ್ಲರಿಗೂ ನಮ್ಮ IDSMP ಶಾಪ್ ಯಾರ್ಯಾರು ರೆಂಟಿಗೆ ತೊಗೊಂಡಿದ್ದಾರೆ ಹಾಗೂ ಮತ್ತು ಮುನ್ಸಿಪಾಲಿಟಿ ಶಾಪ್ಸ್ಗಳು ಯಾರ್ಯಾರು ತೊಗೊಂಡಿದ್ದಾರೆ ಎಲ್ಲರಿಗೂ ಹೇಳೋದಿಷ್ಟೇ, ಪ್ರತಿ ತಿಂಗಳು ಅಪ್ಡೇಟೆಡ್ ಇಟ್ಕೊಳ್ಳಿ. ತಿಂಗಳು ಅದನ್ನು ಬಾಡಿಗೆ ಕಟ್ಟಿ ಇನ್ನೇನು ಸದ್ಯದಲ್ಲೇ ಈ 2 ಶಾಪ್ಸ್ಗಳದ್ದು ಮರು ಟೆಂಡರ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಇದೆ. ಯಾರ್ಯಾರು ಕಟ್ಟಿಲ್ಲ ಅವ್ರನ್ನೆಲ್ಲ, ಯಾರ್ಯಾರು ಡಿಫಾಲ್ಟ್ ಇಟ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ, ಯಾರ್ಯಾರು ಇಶ್ಯೂ ಆಗಿದೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ವಿ ವಿಲ್ ಟ್ರೈ ಟು ಬ್ಲ್ಯಾಕ್ ಲಿಸ್ಟ್ ದೆಮ್ ಫಾರ್ ಫರ್ದರ್ ಪಾರ್ಟಿಸಿಪೇಟಿಂಗ್ ಇನ್ ದ ಬಿಡ್. ಅದೇಂಗ್ ತೆಗೆದ್ಬಿಡ್ತಾರೆ ಅದೇಂಗ್ ತೆಗೆದ್ಬಿಡ್ತಾರೆ ಸರ್. ಲೇಡೀಸ್ ಅಷ್ಟೇ ತೆಗ್ದವ್ರಂದ್ರೆ ಅಷ್ಟೇ ಇಲ್ಲ. ಇಲಾಖೆ ಚಿಕ್ಕಬಳ್ಳಾಪುರ ಹಾಗೂ
ಮಧ್ಯದಲ್ಲೇ ಜೋರಾಗಿ ಬಡೀರಿ, ಹೊಡೆಯುತ್ತೆ. ಇದನ್ನ ಹಾಳಾಗೋದು ಈ ಗಾಳಿ ಪೇಪರ್ ಏನ್ ಕಟ್ಟಿದ್ದೀರಿ, ಎಲ್ಲಿವರೆಗೂ ಕಟ್ಟಿದ್ದೀರಿ, ಅದು ದುಡ್ಡು ಕೊಡಿ, ಸಪ್ರೇಟ್ ಮಾಡ್ತೀವಿ, ನಾನೇ ಬರೆಸ್ತೀವಿ. ಎಷ್ಟು ಬಾಕಿ ಇದೆ ರೀ? ಇದೆ ಮೇಡಮ್. ಅವ್ರು ಹೇಳ್ತಾ ಇದ್ದಾರೆ ಇಲ್ಲ 30,000 ನಾನು ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. 30,000 ಇರೋದು ಅಂದ್ರೆ ನಿಮ್ಮ ಹತ್ರ ಬಿಲ್ ಇದ್ರೆ ಬಿಲ್ ಕೊಡಿ, ಸಬ್ಟ್ರಾಕ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನೀವು ಅಷ್ಟು ಕಟ್ಬೇಕಾಗತ್ತೆ. ಅದೇ ಅದೇ ಕವರ್ ಕಟ್ಟಿದಿರಲ್ಲ, ಈಗ ಹುಡುಗಿ ತಗೊಂಡೋಯ್ತಲ್ಲ, ಅದು ತಗೊಂಬನ್ನಿ. ಈಗ ಹುಡುಗಿ ಇಲ್ಲಿಂದಾನೆ ತಗೊಂಡೋಯ್ತು, ಹುಡುಗಿ ಇಲ್ಲೋಯ್ತು. ಈಗ ನೀವು ತಗೊಂಡ್ ಬರ್ಲಿಲ್ಲ ಅಂದ್ರೆ ಹೊರಗಡೆ ಅವರಿಗೆ ನೆಕ್ಸ್ಟ್ ಬಿಡ್ ಪಾರ್ಟಿಸಿಪೇಟ್ ಮಾಡದೇ ಇರೋ ಥರ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಯಾಕಂದರೆ ಇವರು ಈಗ ಆಲ್ರೆಡಿ ಇವ್ರದ್ದು ಟ್ರ್ಯಾಕ್ ಹಿಸ್ಟ್ರಿ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಅವರು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಇದರಿಂದಾನೇ ಮುನ್ಸಿಪಲ್ ಶಾಪ್ಸ್ದು ಏನು ಬಾಡಿಗೆ ಇದೆ, ಇದರಿಂದ ನಮಗೆ ಮುನ್ಸಿಪಾಲ್ಟಿಗೆ ರೆವೆನ್ಯೂ ಬರೋದ್ರಿಂದ ನಮ್ಮದು ಮುನ್ಸಿಪಾಲ್ಟಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ, ಅಷ್ಟು ಸದೃಢವಾಗಿ ಇಲ್ಲದೆ ಇರೋದ್ರಿಂದ ಇದು ಬಾಡಿಗೆ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಇದನ್ನು ಸ್ಟ್ರಿಕ್ಟಾಗಿ ಯಾರು ಚೆನ್ನಾಗಿ ಕಟ್ತಾರೆ ಅಂಥವ್ರಿಗೆ ಕೊಡಲಿಕ್ಕೆ ನಾವು ವಿ ವಿಲ್ ಸಿ ಫಾರ್ವರ್ಡ್. ಬಟ್ ಈಗ ಯಾರ್ಯಾರ್ದು ಪೆಂಡಿಂಗ್ ಇದೆ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ವಸೂಲಿ ಮಾಡೋದಕ್ಕೂ ಅಂತಾನೆ ನಾವೆಲ್ಲರೂ ಇವತ್ತು ಒಂದು ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಓಪನ್ ಆಗ್ತಿಲ್ಲ, ಏನಿಲ್ಲ ಮೇಡಮ್, ಎಲ್ಲ ಚೆಕ್ ಮಾಡ್ತೀವಿ. ಏನಿಲ್ಲ ಏನಿಲ್ಲ ಅಂದ್ರೆ ಏನು ಇಲ್ಲ ಮಾಡ್ತಾ ಇಲ್ವಾ? ಅದಾದ್ರೆ ನಮಗೇನ್ರಿ, ಓಪನ್ ಮಾಡಿಸ್ರಿ. ಯಾರಿದ್ರಿ ನಮಗೇನು ಮುನ್ಸಿಪಾಲಿಟಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅಷ್ಟೇ. ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ ಮನೇಲಿ ಯಾರು ಇದ್ರೆ ಕಳ್ಸ್ತೀನಿ. ನಿಮ್ಗೆ ವ್ಯಾಪಾರ ದುಡ್ಡು ಕಟ್ಟಕ್ಕಾಗಲ್ವೇನ್ರಿ ಒಂದ್ ತಿಂಗಳು ಬಾಡಿಗೆ? ಅದು ಮೈನ್ ಸಿಟಿ ಸೆಂಟ್ರಲ್ ಇದೆ. ಈ ಏರಿಯಾಗೆಲ್ಲ ಇದೊಂದು ತರಕಾರಿ ಅಂಗಡಿ 5 ವರ್ಷದಿಂದಾನೇ ಕಟ್ಟಿಲ್ಲ, ನಾಳೆ ಏನ್ ಕಟ್ತೀರಾ ನೀವು? ಅಷ್ಟು ಕಮ್ಮಿನಾ? ಇವ್ರಿಗೆ ನಾನು 3 ತಿಂಗಳು ಹಿಂದೆ ಗೊತ್ತಾಗ್ಲಿ ದುಡ್ಡು ಡೈರೆಕ್ಟ್ ಆಗಿ ಇಲ್ಲಿ ತಿಳ್ಕೊಂಡಾಗೆಲ್ಲ ಬರ್ತಾ ಇದೆ. ಅವ್ರಿಗೆಲ್ಲ ಒಂದು ಶೋಕಾಸ್ ನೋಟಿಸ್ ಕೊಡ್ತೀವಿ. ಇವ್ರಿಗೆ ಯಾರ್ಯಾರು ಸಬ್ ತಗೊಂಡಿದ್ದಾರೆ ವಿ ವಿಲ್ ಮೇಕ್ ಶೂರ್ ದಟ್ ಅವ್ರ ನೆಕ್ಸ್ಟ್ ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಥರನೇ ಅವ್ರನ್ನೆಲ್ಲ ಆಲ್ಮೋಸ್ಟ್ ಕಂಡೀಷನ್ ಹಾಕ್ತೀವಿ, ಸಬ್ ಮಾಡಬಾರ್ದು ಅಂತ. ಈಗ ಯಾರ್ಯಾರ್ದು ಟ್ರ್ಯಾಕ್ ಹಿಸ್ಟ್ರಿ ಇದೆ ಐಡೆಂಟಿಫೈಯಬಲ್ಲೇ ಇದ್ದಾರೆ, ಸೊ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಇದು ತಗೊಂಡು ಆಮೇಲೆ ಸಬ್ಬು ಕೊಡೋದು, ಇವರು ಕಮ್ಮಿಗೆ ಟೆಂಡರ್ ಮಾಡಿಕೊಂಡು ಅದು ಜಾಸ್ತಿ ಬಾಡಿಗೆಗೆ ಬಿಡೋದು, ದಿಸ್ ಇಸ್ ನಾಟ್ ಟಾಲರಬಲ್. ನಾವು ಆದಷ್ಟು ಯಾವ್ದ್ಯಾವ್ದು ಕೆಲವೊಂದೆಲ್ಲ ಕನ್ಸಿಡರಬ್ಲಿ ದೊಡ್ಡ ಅಂದರೆ ಎಲ್ಲೆಲ್ಲಿ ಅದನ್ನ ಕೊಟ್ಟು ಮೇನ್ಲಿ ನಮಗೆ ಸಾಲ ಅನ್ನೋದ್ರಲ್ಲಿ ನಮ್ದು ಮೇನ್ಲಿ ನಮ್ದು ಮುನ್ಸಿಪಲ್ ಎಂಪ್ಲಾಯೀಸ್ ಸ್ಯಾಲ್ರಿನೇ ಒಂದಷ್ಟು ಅರ್ಧ ತುಂಬ ವರ್ಷಗಳಿಂದೆಲ್ಲ ಬಾಕಿ ಇರೋದು ಆ ಥರದ್ದೆಲ್ಲ ಇತ್ತು. ಸೊ ನಾವು ಬಂದಾದ್ಮೇಲೆ 5-6 ತಿಂಗಳು ಬಾಕಿ ಇರೋದನ್ನೆಲ್ಲ 3 ತಿಂಗಳು 4 ತಿಂಗಳಿಗೆ ತೊಗೊಂಡ್ಬಂದಿದ್ದೀವಿ. ಇದು ಲಾಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ ಸ್ವಲ್ಪ ಕಷ್ಟ ಇದೆ, ನಮಗೆ ರೆವೆನ್ಯೂ ಅಷ್ಟು ಬರ್ತಾ ಇಲ್ಲ. ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಬರೋದು ಯಾವುದಿದೆ ಅದೆಲ್ಲ ಬಂದ್ಬಿಟ್ಟಿದೆ. ಇನ್ನು ಲಾಸ್ಟ್ 15% ಏನು ರೆವೆನ್ಯೂ ಇದೆ ಅಷ್ಟೇ ಇದೆ. ಸೊ ಈಗ ನಮಗೆ ಕ್ರಿಟಿಕಲ್, ಈ 3 ತಿಂಗಳು ಕ್ರಿಟಿಕಲ್ ಆಗಿದೆ. ಸೊ ನಮಗೆ ಈಗ ಬಾಕಿ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಿ ಇದು ನಾವು ಟ್ಯಾಕ್ಸ್ ವಸೂಲಿ ಮಾಡಲೇಬೇಕಾಗಿದೆ. ಅದಾದ್ರೇ ನಮಗೆ ಮಿನಿಮಮ್ ನಮ್ಮ ಮಂತ್ಲಿ ಮೇಂಟೆನೆನ್ಸು, ಸ್ಯಾಲ್ರಿ ಎಲ್ಲರದು, ಮುನ್ಸಿಪಲ್ ಸ್ಟಾಫ್ಸು ಎಸೆನ್ಷಿಯಲ್ ಮೇಂಟೆನೆನ್ಸ್ಗೆ ಮಿನಿಮಮ್ 20 ಲಕ್ಷನಾದರೂ ಬೇಕು ನಮ್ಮ ಮುನ್ಸಿಪಾಲ್ಟಿಗೆ. ಸೊ ನಾವು ಅಟ್ಲೀಸ್ಟ್ ಇದನ್ನಾದರೂ ಕವರ್ ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಕಿ ಇದೆ, ಯಾರ್ಯಾರು ಬಾಕಿ ಇದೆ ಹುಡುಕಿ ಕಲೆಕ್ಟ್ ಮಾಡಿಸೋದಂತೂ ಅದು ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಸರ್ ಇದು ಆಲ್ಮೋಸ್ಟ್ ಮುನ್ಸಿಪಲ್ ಶಾಪ್ಸು IDSMP ಎರಡೂರ್ದು ಟರ್ಮ್ ಮುಗ್ದಿದೆ. ಸೊ ಆ ಎಲ್ಲದೂ ಆಗಬೇಕು. ಎಷ್ಟು ಅಂಗಡಿ ಕೂತ್ಕೊಂಡಿದ್ದೀರಾ ನೀವು? ಒಬ್ರಿಗೆ ಒಂದ್ ಅಂಗಡಿ ಅಲ್ವೇನ್ರಿ? ಮತ್ತೆ ಇವ್ರು ಹೆಂಗ್ರಿ 2-3 ಅಂಗಡಿ ತಗೊಂಡಿದ್ದಾರೆ? ಅದೊಂದು ಅಂಗಡಿ ಇದೊಂದು ಅಂಗಡಿ. ಇದ್ಯಾವಾಗ ಕಟ್ತೀರಾ? ವಾರದಲ್ಲ, ನಾಳೆ ಕಟ್ಟಿ. ಎಲ್ರಿಗೂ ಅರ್ಧ ಕಟ್ಟಬೇಕು ಅಂತ ಹೇಳ್ತಾರೆ. ನಾಳೆ ಕಟ್ಟಿ ಅರ್ಧ ದುಡ್ಡಷ್ಟು
ನೋಟಿಸ್ ಕೊಟ್ಟಿಲ್ಲೇನ್ರಿ? ನೋಟಿಸ್ ಕೊಟ್ಟಿಲ್ಲೇನ್ ಇವ್ರಿಗೆ? ಕಟ್ತೀನಂದ್ರು ಅದಕ್ಕೆ ನಾಳೆ ಬಂದು ಕಟ್ಟಿ. ಅರ್ಧ ಅಮೌಂಟ್ ಇದೆ. ಎಷ್ಟಿದೆ ರೀ ಮೇಡಮ್? ಇವ್ರದ್ದು 30,000 ಇದೆ ಮೇಡಮ್. ನಾಳೆ 15,000 ಕಟ್ಟಿ. ಈ ಅಂಗಡಿ 15,000. ಅದೆಷ್ಟು? ಅದೊಂದು 20,000ನಾ? ನೀನ್ ಬಂದಾಗ ನಾನೇ ಬಂದಾಗ ನಾಳೆ ಬಂದ್ರೆ ಇರಬರ ಸಾಮಾನೆಲ್ಲ ಎತ್ಕೊಂಡು ಮೇಡಮ್, ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂದ್ರೆ ನಾವು ಕಲೆಕ್ಷನ್ ಬಂದ್ರೆ ಇಲ್ಲೇ ಕೂಡ್ಸ್ ಬಿಡ್ತಾ ಇದ್ದ. ಮನೆಗೆ ದುಡ್ಡು ತರ್ತೀವಿ ಅಂತ ನಾವು ಕಾತ್ಕೊಂಡೇ ಇರ್ತಾ ಇದ್ವಿ. ಬರ್ತಾ ಇಲ್ಲ. ಆಟ ಆಡ್ಕೊಂಡಿದ್ದೀರಿ ಮುನ್ಸಿಪಾಲಿಟಿ ಅವ್ರನ್ನ? ಯಾರಿಗೆ ಏನ್ ನೀವು ಒಂದಿನ ಬಾಗ್ಲು ಹಾಕೊಂಡು ಬರ್ಬೇಕಾಗಿತ್ತ? ಸರಿ ಹೋಗ್ಬಿಟ್ಟು. ಎಷ್ಟು ದಿನದ ಬಾಡಿಗೆ ಬಾಕಿ ಇದೆ? ಈಗ ನಾನೇ 2 ಸರಿ ಬಂದಿದ್ದೀನಿ. ನೀವು ನಮಗೆ ಚೊಳ್ಳೆ ಅಂತ ತಿನ್ನಿಸ್ತಾ ಇದ್ದೀರಾ ಅಂದ್ರೆ ಈ ಪೆಕರನ್ ಮಕ್ಕಳಿಗೆಲ್ಲ ನೀವು ತಿನ್ಸಿರ್ತೀರಾ ಬಿಡಿ. ನಾನ್ ಬಂದೆ 2 ವರ್ಷದ ರೆಕಾರ್ಡ್ ಹೇಳ್ತಾ ಇದ್ದೀವಿ. ಏನೋ 2 ವರ್ಷ ಅಂದ್ರೆ ಪರವಾಗಿಲ್ಲ. ಇವ್ರೆ ನೋಡ್ರಿ, ನೀವು ನಾಳೆ ಟೆನಿ ಕಾಸ್ಟ್ ಕಟ್ಲೇಬೇಕ್ರಿ. 2 ವರ್ಷದ 1 ವರ್ಷದಾದ್ರೂ ನಾಳೆ ಕಟ್ಟಿ ನೀವು. ಆರಿಫ್ ಅವ್ರೆ, ನೀವು ಕತೆ ಹೇಳ್ಕೊಂಡು ಬರೋದನ್ನೆಲ್ಲ ಕೇಳ್ಬೇಡ್ರಿ. ಡೈಲಿ ಬಂದಾಗ ಏನಾದ್ರೂ ಒಂದು ಇತ್ನೋ ನಾನು ಅಡ್ವಾನ್ಸ್ ಇದೆಲ್ಲ ಹೆಂಗ್ ಖಾಲಿ ಮಾಡ್ತೀಯ ಅಂತ ನಾನು ಕ್ವಶನ್ ಮಾಡ್ತಾರೆ. ಹೇಳಿದ್ನಲ್ಲ ನಿನಗೆ ನಿಮ್ಮ ಹತ್ರ ಇರ್ಬೇಕಲ್ಲ ಎಲ್ರಿ ಅದು? ನೀವು ತಗೊಂಡಿಲ್ಲ ಚಲನ್ ಕಳ್ದೋಗಿದೆಯಲ್ಲ. ನಾನು ಬುಕ್ಕಲ್ಲಿ ಬರ್ತಿದ್ದೀನಲ್ಲ, ನಿಮ್ಮ ಹತ್ರ ನಾನು ಬುಕ್ಕಲ್ಲಿ ಬರ್ತೀನಿ ಮೇಡಮ್. ಇವ್ರ ಹತ್ರ ಯಾವಾಗಲೂ ದುಡ್ಡು ತಗೊಂಡಿದ್ರೆ ಅವ್ರ ಬುಕ್ಕಲ್ಲೂ ಎಂಟ್ರಿ ಮಾಡಿರ್ತೀನಿ. ಎಲ್ರಿ ಅದು? ಅದೇ ಆ ಬುಕ್ ತೆಗೀರಿ, ಆ ಬುಕ್ ತೆಗೀರಿ, ನಿಮ್ಗೆ ಲೆಕ್ಕ ಸಿಗತ್ತೆ. ಎಷ್ಟು ವರ್ಷದಿದೆ? 3 years ಇದೆ. ಡೈಲಿ ಬಂದಾಗ ಏನಾದ್ರೂ ಒಂದು ಗಲಾಟೆ ಮಾಡೋದು ನಮ್ಮ ಮೇಲೆ. ಅಡ್ವಾನ್ಸ್ ಇದೆಲ್ಲ ಖಾಲಿ ಮಾಡ್ತೀಯಾ ಅಂತ ಕೇಳ್ತಾನೆ ಮೇಡಮ್. ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಆಫೀಸಲ್ಲಿ ಒಂದಿನ ಬಿಲ್ ಲೇಟ್ ಆಯ್ತು. ಅವ್ರು ಕೂತ್ಕೊಂಡಿದ್ರು. ಅವ್ರು ರಾಜೇಶ್ ಮೇಡಮ್ ಹತ್ರ ಇನ್ನೊಂದು ತಪ್ಪಿಸಿ ಕೊಟ್ಟೆ. ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಬಂದ್ರೆ ಏನು ಅಡ್ವಾನ್ಸ್ ಮುಂದೆ ಕದ ಕೂತ್ಕೊಂಡು ನಮ್ಮ ಎಷ್ಟು ಖಾಲಿ ಅಡ್ವಾನ್ಸ್ ನ ತೆಗೆದುಬಿಟ್ಟು ಹಾಕಿಸ್ತಾ ಕಾನೂನು ದೇಶದಲ್ಲಿ ಹೌದಾ? ಅಡ್ವಾನ್ಸ್ ಆಯ್ತು ಉತ್ತರ ಹಾಕೋಬೇಕು ಅಂತ ಹೇಳ್ತೀಯ ಅಂತ? ಅಲ್ಲ ಅಡ್ವಾನ್ಸ್ ನಿಮ್ಮ ಹತ್ರ ಹೆಂಗೆ ಖಾಲಿ ಮಾಡ್ತೀಯ ಹೆಂಗೆ ಆಗ್ತೀಯ ನಿನ್ನ ಅಂತ ಅಂಗಡಿ ಬಿಟ್ಟಿದ್ರೆ ಹೆಂಗ ಮಾತಾಡ್ತೇನೆ ನೀನು? ಬೀಗ ಹಾಕ್ಬಿಡ್ತೀನಿ ಅನ್ನೋ. ಹೌದಾ? ಹೌದಾ? Advance ಇದೆ. ಜವಾಬ್ದಾರಿ ಅಧಿಕಾರಿ ಅವನು. ಮಾಡ್ತಾ ಇದ್ರೆ ನೀನ್ ಹೆಂಗ್ ಮಾತಾಡ್ತೀಯ ಹಂಗೆ? ಇಪ್ಪತ್ತೈದು ಇದೆ ಇಲ್ಲ. ಏ, ಜವಾಬ್ದಾರಿ ನಿಮ್ಗೆ ಇರ್ಬೇಕು, ನಮ್ದಲ್ಲ. ದುಡ್ಡು ಕಟ್ಟಿ ನೀನ್ ಜವಾಬ್ದಾರಿ ಇಟ್ಕೊಬೇಕು ನೀನು. ಕೇಳ್ತಾ ಇರೋದು. ನೀವು ಕಟ್ಟಿ ಅದು ತೋರಿಸ್ಬೇಕು ನಾನು. ನಾನು ಇವಾಗ ನೆನ್ನೆ ಕಟ್ಟಿದ್ಯಾ ಅಂತ ನೀವು ತೋರಿಸು. ಕಟ್ಟು ಅಂತ ಹೇಳಿದ್ನಲ್ಲ ನೀನು. ಹಂಗಲ್ಲ ಮಾತಾಡ್ತೀನಿ. ಇವತ್ತಲ್ಲ ಈಗ ಹೇಳ್ತಾ ಇಲ್ಲ. ಮುಂದೆ ಮಾತಾಡು.